ಬಿಜೆಪಿ ನಾಯಕರು ಆಡಿಯೋ ಬಿಡುಗಡೆ ಮಾಡಿದ್ದು. ಆಡಿಯೋ ಬಿಡುಗಡೆ ಆಗಿದ್ದು ಅದಾದಮೇಲೆ ಆ ವೈರಲ್ ಆಡಿಯೋದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ, ನನ್ನ ವಿರುದ್ಧ ನೀವೇನಾದರೂ ಅಪಪ್ರಚಾರ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ, ನಾನು ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಪುಟ್ಟರಂಗ ಶೆಟ್ಟಿ. ಚಾಮರಾಜನಗರದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನೆ ಛಲವಾದಿ ನಾರಾಯಣಸ್ವಾಮಿ ಆಡಿಯೋ ಬಿಡುಗಡೆ ಮಾಡಿದರು. ಆರ್ ಬಿ ತಿಮ್ಮಾಪುರ ಮತ್ತು ನಂಜಯ್ಯ ಮಠ ಆಡಿಯೋದಲ್ಲಿ ಮಾತಾಡಿದ್ದಾರೆ ಅಂತ ಆರೋಪಿಸಿದರು. ಅದರಲ್ಲಿ ಎಚ್ ಕೆ ಪಾಟೀಲ್ ಅವರ ಪ್ರಾಮಾಣಿಕತೆ ಮತ್ತು ಪೇಮೆಂಟ್ ಕೋಟಾ ಹೀಗೆಲ್ಲ ಮಾತಾಡಿದರು. ಅಷ್ಟೇ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ. Hotel Management with AI. Join IIHM, International Institute of Hotel Management. ಬಂದಿತ್ತು, ಅದಕ್ಕೆ ಪುಟ್ಟರಂಗ ಶೆಟ್ಟಿ ಗರಂ ಆಗಿದ್ದಾರೆ. ನಂದರೆಲ್ಲ ಪರಿಶೀಲನೆ ಆಗಿದೆ, ನನ್ನ ಹೆಸರಿಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾರು ಆದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಅದನ್ನು ಗೊತ್ತಾದ್ರೆ ಖಂಡಿತ ಅದನ್ನು ರಾತ್ರಿಯಿಂದನೇ ಅದನ್ನು ಸರ್ಚ್ ಮಾಡಕ್ಕೆ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೇನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ ನಾನು ಅಲ್ಲಿವೇ ಇಲ್ಲ, ಅವ್ರದ್ದೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನು ನೋಡ್ತೀನಿ. ಬಿಜೆಪಿ ನಾಯಕರು ಆಡಿಯೋ ಬಿಡುಗಡೆ ಮಾಡಿದ್ದು. ಆಡಿಯೋ ಬಿಡುಗಡೆ ಆಗಿದ್ದು ಅದಾದಮೇಲೆ ಆ ವೈರಲ್ ಆಡಿಯೋದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ, ನನ್ನ ವಿರುದ್ಧ ನೀವೇನಾದರೂ ಅಪಪ್ರಚಾರ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ, ನಾನು ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಪುಟ್ಟರಂಗ ಶೆಟ್ಟಿ. ಚಾಮರಾಜನಗರದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನೆ ಛಲವಾದಿ ನಾರಾಯಣಸ್ವಾಮಿ ಆಡಿಯೋ ಬಿಡುಗಡೆ ಮಾಡಿದರು. ಆರ್ ಬಿ ತಿಮ್ಮಾಪುರ ಮತ್ತು ನಂಜಯ್ಯ ಮಠ ಆಡಿಯೋದಲ್ಲಿ ಮಾತಾಡಿದ್ದಾರೆ ಅಂತ ಆರೋಪಿಸಿದರು. ಅದರಲ್ಲಿ ಎಚ್ ಕೆ ಪಾಟೀಲ್ ಅವರ ಪ್ರಾಮಾಣಿಕತೆ ಮತ್ತು ಪೇಮೆಂಟ್ ಕೋಟಾ ಹೀಗೆಲ್ಲ ಮಾತಾಡಿದರು. ಅಷ್ಟೇ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಬಂದಿತ್ತು. ಅದಕ್ಕೆ ಪುಟ್ಟರಂಗ ಶೆಟ್ಟಿ ಗರಂ ಆಗಿದ್ದಾರೆ. ನಂದರೆಲ್ಲ ಪರಿಶೀಲನೆ ಆಗಿದೆ, ನನ್ನ ಹೆಸರಿಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾರು ಆದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಅದನ್ನು ಗೊತ್ತಾದ್ರೆ ಖಂಡಿತ ಅದನ್ನು ರಾತ್ರಿಯಿಂದನೇ ಅದನ್ನು ಸರ್ಚ್ ಮಾಡಕ್ಕೆ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೇನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ ನಾನು ಅಲ್ಲಿವೇ ಇಲ್ಲ, ಅವ್ರದ್ದೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನು ನೋಡ್ತೀನಿ.